ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಕನ್ಯಾ ರಾಶಿ ಅವರ ಒಂದು ರೀಡಿಂಗ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಸೊ ರೀಡಿಂಗಿಗೆ ಇನ್ನೂ ನೀವು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಲವ್ ರಿಲೇಶನ್ಶಿಪ್ ರೀಡಿಂಗ್ ಬಗ್ಗೆ ನಾನು ಚೆಕ್ ಮಾಡ್ತಾ ಇದ್ದೇನೆ. ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ನಿಮ್ಗೆ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಒಂದು ಮೆಸೇಜ್ ಹಾಕಿ ರಿಲೇಟೆಡ್ ಏನೇ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಕರಿಯರ್, ಜಾಬ್ ಏನೇ ಇದ್ರೂ ಕೂಡ ನೀವು ನನ್ನ ಜೊತೆಗೆ ಕನ್ಸಲ್ಟ್ ಮಾಡ್ಬೋದು. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಒಂದ್ಸಾರಿ ಮೆಸೇಜ್ ಹಾಕಿದ ನಂತರ ನಿಮಗೆ ಗೊತ್ತಾಗುತ್ತೆ. ಇದಾದ ನಂತರ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಇದ್ರ ಜೊತೆಗೆ ನಾನು ನಿಮ್ಗೆ ನನ್ನ ಒಂದು ಇನ್ಸ್ಟಾ ಐ ಡಿ ಮತ್ತೆ ಫೇಸ್ಬುಕ್ ಐ ಡಿಯನ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಅಲ್ಲಿನೂ ಕೂಡ ಕನೆಕ್ಟ್ ಆಗಿ ನಿಮ್ಗೆ ಡೈಲಿ ರೀಡಿಂಗ್ ಬೇಸಿಸ್ ಅಂದ್ರೆ ಎನರ್ಜಿ ಚೆಕ್ ಇರುತ್ತೆ. ಸೊ ಎವ್ರಿ ಡೇ ನೀವು ನಿಮ್ಮ ಎನರ್ಜಿಯನ್ನ ಒಂದ್ಸಾರಿ ಚೆಕ್ಔಟ್ ಮಾಡ್ಕೋಬಹುದು ಅಂತ ಹೇಳ್ತಾ, ಹಾಗಿದ್ರೆ ಶುರು ಮಾಡೋಣ. ಬರುವಂತ ದಿನಗಳಲ್ಲಿ ಈ ಜೂನ್ ತಿಂಗಳು ನಿಮಗಾಗಿ ಹೋಗ್ತಾ ಹೋಗ್ತಾ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಏನು ಒಂದು ಸರ್ಪ್ರೈಸ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ ಕನ್ಯಾ ರಾಶಿಯವ್ರಿಗೆ ಅಂತ ಹೇಳಿ ನೋಡೋಣ. ಓಕೆ, ಥ್ಯಾಂಕ್ ಯು. ನೀವು ಕೂಡ ಈ ಒಂದು ಎನರ್ಜಿಯನ್ನ ಕ್ಲೇಮ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸೊ ಫಸ್ಟ್ ನಿಮ್ಮ ಒಂದು ಎನರ್ಜಿಯನ್ನ ನಾನು ಚೆಕ್ ಮಾಡ್ತಾ ಇದ್ರೆ, ಸ್ವಲ್ಪ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ರಿಲೇಟೆಡ್ ನಿಮ್ಮ ಏನಾದ್ರೂ ಇರ್ಬೋದು, ನಿಮ್ಮ ಜಾಬ್, ಕರಿಯರ್ ಅಲ್ಲಿ ನಿಮ್ಗೆ ಸ್ವಲ್ಪ ಚಾಲೆಂಜಸ್ ಬರ್ತಾ ಇರೋದು ನನಗೆ ಅನಿಸ್ತಾ ಇದೆ ತುಂಬಾನೇ. ಓಕೆ, ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಚಾಲೆಂಜಸ್ ಬರ್ತಾ ಇದೆ, ಸ್ವಲ್ಪ ಸ್ಟ್ರಗಲ್ ಅಂತ ಅನಿಸ್ತಾ ಇದೆ. ಬಟ್ ಹಾರ್ಡ್ ವರ್ಕ್ ಇದೆ, ಅದಕ್ಕೆ ನಿಮ್ಗೆ ರಿಸಲ್ಟ್ ಕೂಡ ಬರುತ್ತೆ ಚೆನ್ನಾಗಿ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸ್ವಲ್ಪ ಟೆನ್ಷನ್ಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಇದನ್ನ ಬಿಟ್ರೆ ಬೇರೆ ಏನು ಅಂತ ಇರೋದಿಲ್ಲ. ಉಳಿದಿದ್ದೆಲ್ಲ ಚೆನ್ನಾಗಿದೆ, ಆ ರೀತಿ ಏನು ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ, ಮೇಜರ್ ಥಿಂಗ್ಸ್ ಏನು ಇಲ್ಲ. ಇನ್ನು ನಿಮ್ಮ ಒಂದು ಫೀಲಿಂಗ್ಸ್, ನಿಮ್ಮ ಒಂದು ನೋಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ರೀತಿಯಾಗಿದೆ, ಇಲ್ಲಿನೂ ಕೂಡ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಹೇಗಂತಂದ್ರೆ ನಿಮ್ಮ ಪಾರ್ಟ್ನರ್ ಮೇ ಬಿ ಕರಿಯರ್ ರಿಲೇಟೆಡ್ ತುಂಬಾ ಫೋಕಸ್ಡ್ ಆಗಿರುವಂತದ್ದು ನನಗೆ ಅನಿಸ್ತಾ ಇದೆ. ಅಂದ್ರೆ ತುಂಬಾ ಕಾಳಜಿ ತಗೊಳ್ಳುವಂಥವ್ರು ಅವರು. ಯಾವ ರೀತಿ ಅಂತಂದ್ರೆ ಫೈನಾನ್ಷಿಯಲಿ ತುಂಬಾ ಕಾಳಜಿ ತಗೊಳ್ಳುವಂಥವ್ರು. ಫೈನಾನ್ಷಿಯಲಿ ಸ್ಟೆಬಿಲಿಟಿ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಸ್ಟೆಬಿಲಿಟಿ ಕಂಡ್ಕೊಂಡಿದ್ದಾರೆ. ಒಂದು ಫುಲ್ಫಿಲ್ಮೆಂಟ್ ಕೂಡ ಇಲ್ಲಿ ನನಗೆ ಕಾಣ್ತಾ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ನೋಡಿದಾಗ. ಮತ್ತೆ ತುಂಬಾ ಏನಂತಂದ್ರೆ ಟ್ರಸ್ಟ್ ವರ್ದಿ ಇರುವಂತ ನಿಮ್ಮ ಒಂದು ಪಾರ್ಟ್ನರ್ ಅಂತ ಹೇಳ್ಬಹುದು. ಆ ರೀತಿ ನಿಮ್ಗೆ ಫೀಲ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ತುಂಬಾ ಟ್ರಸ್ಟ್ ವರ್ದಿ ಇದ್ದಾರೆ, ಪ್ರೊಟೆಕ್ಟಿವ್ ಇದ್ದಾರೆ. ಮೇಲ್ ಫಿಮೇಲ್ ಜೆಂಡರ್ ವೈಸ್ ಇದನ್ನ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬಾ ಪ್ರೊಟೆಕ್ಟಿವ್ ಆಗಿರುವಂತದ್ದು, ಮತ್ತೆ ಇನ್ನೂ ಏನಾದ್ರೂ ಕಲಿಬೇಕು ಅನ್ನೋ ಇಚ್ಛೆ ಇಟ್ಕೊಂಡಿರುವಂತವ್ರು. ಈ ರೀತಿ ಎಲ್ಲ ನಿಮ್ಮ ಒಂದು ಪಾಸಿಟಿವ್ ಥಿಂಕಿಂಗ್ ಅವ್ರ ಬಗ್ಗೆ ಬರ್ತಾ ಇದೆ. ಎನ್ವೈರನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕೂಡ ತುಂಬಾ ಸಪೋರ್ಟಿವ್ ಆಗಿರುವಂತದ್ದು ನನಗೆ ಕಾಣ್ತಾ ಇದೆ. ತುಂಬಾ ಒಂದು ಲವ್ ಅಂಡ್ ಕೇರಿಂಗ್ ಒಂದು ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ಫೀಲಿಂಗ್ ಇದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನ ನಾನು ನೋಡ್ತಾ ಇದ್ರೆ ಯಾಕೋ ಸ್ವಲ್ಪ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ನುವಂಥದ್ದು. ನಿಮ್ಗೆ ಯಾಕೋ ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ, ಕನ್ಫ್ಯೂಷನ್ ತುಂಬಾ ಇದೆ ಅಂತ ಹೇಳಿ. ಕೆಲವೊಂದ್ ಸಾರಿ ನೀವು ನಿಮ್ಮದೇ ಆದಂತ ವಿಚಾರದಲ್ಲಿ ಎಷ್ಟು ಮುಳುಗೋಗ್ತೀರಾ ಅಂತಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಕಠಿಣ ಅಂತ ಅನ್ಸುತ್ತೆ ನಿಮ್ಮ ಪಾರ್ಟ್ನರ್ಗೆ. ಓಕೆ, ಆ ರೀತಿ ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇದೆ. ಯಾಕಂತಂದ್ರೆ ನಿಮ್ಮ ಕರಿಯರ್ ಅಲ್ಲಿ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಆಗ್ತಾ ಇಲ್ಲ. ಸ್ವಲ್ಪ ನೀವು ಕನ್ಫ್ಯೂಸ್ ಇದ್ದೀರಾ ಅಂತ ಅವ್ರಿಗೂ ಕೂಡ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ. ಓಕೆ, ಸ್ವಲ್ಪ ಇದೆ, ಪ್ರಾಬ್ಲಮ್ ಇದೆ. ಅದು ನಿಮ್ಮ ಕರಿಯರ್ ರಿಲೇಟೆಡ್ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತೊಂದರೆ ಆಗ್ತಾ ಇದೆ ನಿಮ್ಗೆ. ರಿಲೇಶನ್ಶಿಪ್ ಅದ್ರ ಜೊತೆಗೆ ಕರಿಯರು ಎರಡೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಅಂತ ಆಗ್ತಾ ಇದೆ ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇದೆ. ಹಾಗಿದ್ರೆ ಏನಾಗಬಹುದು ಬರುವಂತ ದಿನಗಳಲ್ಲಿ? ಏನಾದ್ರೂ ತೊಂದರೆ ಆಗತ್ತಾ?
ತೊಂದರೆ ಅಂತ ಆ ರೀತಿ ಏನೂ ಇಲ್ಲ. ಸ್ವಲ್ಪ ನೋಡಿ ಎಮೋಷನಲ್ ಆಗಿ ನೀವು ಅವ್ರಿಗೆ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ಬೋದು ಹೊರತು, ಅದನ್ನ ಬಿಟ್ರೆ ಬೇರೆ ಏನು ಅಂತ ಅನ್ಸೋದಿಲ್ಲ. ಮತ್ತೆ ಕಮಿಟ್ಮೆಂಟ್ ಇಶ್ಯೂ ಬರುವಂತ ಚಾನ್ಸಸ್ ಬರುತ್ತೆ. ಕಮಿಟ್ಮೆಂಟ್ ಅಂತಂದ್ರೆ ಸಮ್ವೇರ್ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗಿರೋ ಕಾರಣ ನಿಮ್ಗೆ ಅವ್ರಿಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ. ಸ್ವಲ್ಪ ಇಮ್ಮೆಚ್ಯೂರಿಟಿ ತೋರಿಸುವಂತ ಚಾನ್ಸಸ್ ಕೂಡ ನನಗೆ ಇಲ್ಲಿ ಅನ್ನಿಸ್ತಾ ಇದೆ ನಿಮ್ ಕಡೆಯಿಂದ. ಓಕೆ, ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೊದಲೇನೆ ನಿಮಗೆ ಗೊತ್ತಾಗ್ತಾ ಇದೆ ಏನ್ ನಡೆಯುತ್ತೆ ಅಂತ ಹೇಳಿ. ಹಾಗಾಗಿ ಅದನ್ನ ಸ್ವಲ್ಪ ಯಾವ ಏರಿಯಾದಲ್ಲಿ ನಿಮ್ಗೆ ಟ್ರಬಲ್ ಅಂತ ಅನಿಸ್ತಾ ಇದೆ ಅಲ್ಲಿ ಸ್ವಲ್ಪ ನೀವೇನ್ ಮಾಡ್ಬೇಕು, ಅದನ್ನ ಆ ಏರಿಯಾದಿಂದ ಹೊರಗಡೆ ಬರಬೇಕು. ಆ ಒಂದು ಎಮೋಷನ್ಸ್ ಪ್ಯಾಟರ್ನ್ ನಿಂದ ಹೊರಗೆ ಬರಬೇಕು. ಮತ್ತೆ ಇನ್ನು ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇದ್ರೆ ಒಳ್ಳೇದಿದೆ, ಆ ರೀತಿ ಏನೂ ಇಲ್ಲ, ಮ್ಯಾನೇಜಬಲ್ ಇದೆ. ಇಬ್ರು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ನೀವೇನ್ ಅನ್ಕೊಳ್ತಾ ಇದ್ದೀರಾ ಆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ನಿಮ್ಮ ಒಂದು ಕರಿಯರ್ ಅಲ್ಲಿ ಕೂಡ ಸ್ಟೆಬಿಲಿಟಿ ಬರುವಂತ ಪೂರ ಚಾನ್ಸಸ್ ನನಗೆ ಕಾಣ್ತಾ ಇದೆ ಇನ್ ಫ್ಯೂಚರ್ ಅಲ್ಲಿ. ಹಾಗಾಗಿ ಒಂದು ಸೆಲೆಬ್ರೇಷನ್ ಮೂಮೆಂಟ್ ಕೂಡ ನನಗೆ ಕಾಣ್ತಾ ಇದೆ. ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗುತ್ತೆ. ಕಮಿಟ್ಮೆಂಟ್ ಪ್ರಾಬ್ಲಮ್ಸ್ ಇಶ್ಯೂ ಏನ್ ನಡೀತಾ ಇದೆ ಅದು ಕೂಡ ರಿಲೀಸ್ ಆಗುತ್ತೆ. ಅದರಿಂದ ಕೂಡ ನೀವು ಹೊರಗಡೆ ಬರ್ತೀರಾ. ಏನ್ ನಿಮ್ಗೆ ಸ್ಟ್ರಗಲ್ ಅಂತ ಅನಿಸ್ತಾ ಇತ್ತು ಆ ಪ್ಯಾಟರ್ನ್ ನಿಂದ ಹೊರಗಡೆ ಬರ್ತೀರಾ ಬರುವಂತ ದಿನಗಳಲ್ಲಿ. ತೊಂದರೆ ಅಂತ ಏನೂ ಇಲ್ಲ, ಚೆನ್ನಾಗಿದೆ, ಮ್ಯಾನೇಜಬಲ್. ಇನ್ನು ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಎಲ್ಲನೂ ನೋಡಿ ಏನಾಗುತ್ತೆ, ಕೆಲವೊಂದ್ ಸಾರಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಾನು ನಮ್ಮ ಮೇಲೆ ನಾವು ತಗೊಂಡ್ಬಿಟ್ಟಿರ್ತೀವಿ. ಅದೇ ಮೇನ್ ಇಶ್ಯೂ ಕ್ರಿಯೇಟ್ ಆಗೋದು. ಓಕೆ, ಅವ್ರಿಗೆ ಆದಂತ ಕೆಲವೊಂದಿಷ್ಟು ಜವಾಬ್ದಾರಿಗಳಿರುತ್ತೆ. ಮನೆಯಲ್ಲಿರ್ಬೋದು, ಆಫೀಸಲ್ಲಿರ್ಬೋದು, ಅಥವಾ ನಿಮ್ಮ ಸರೌಂಡಿಂಗ್ ಇರ್ಬೋದು. ಸೊ ಆ ಒಂದು ಜವಾಬ್ದಾರಿಯನ್ನ ಬೇರೆದವರಿಗೆ ನೀವು ಸ್ಪ್ಲಿಟ್ ಔಟ್ ಮಾಡಿ ಕೊಟ್ಬಿಟ್ರೆ ನಿಮ್ಗೆ ಅದು ದೊಡ್ಡ ಇಶ್ಯೂ ಅಂತ ಅನ್ಸೋದಿಲ್ಲ. ಆಲ್ರೆಡಿ ನಿಮ್ಗೆ ಕರಿಯರ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಾ ಇದೆ, ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ. ಅಂದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾ ಇದ್ದೀರಾ. ಅದರಿಂದ ಸ್ವಲ್ಪ ನೀವು ಹೊರಗಡೆ ಬರಬೇಕು. ಅದನ್ನ ಸ್ವಲ್ಪ ನೀವು ಸ್ಪ್ಲಿಟ್ ಮಾಡ್ಕೋಬೇಕು. ಓಕೆ, ಜವಾಬ್ದಾರಿಗಳು ನೀವೇ ಎಲ್ಲಾನು ತಗೊಂಡಾಗ ನಿಮ್ಗೆ ಹೆವಿನೆಸ್ ಅನ್ಸುತ್ತೆ. ಸ್ವಲ್ಪ ನಿಮ್ಗೆ ವೀಕ್ನೆಸ್ ಆಗುವಂಥದ್ದು, ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿ ಡ್ರೈನ್ ಆಗುವಂಥದ್ದು, ಇದು ಎಲ್ಲಾನು ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಯಾಕೆ ಅವಕಾಶ ಮಾಡಿ ಕೊಡ್ತೀರಾ? ಹೌದಲ್ಲ? ಅದಕ್ಕೆ ಒಂದ್ ಸ್ವಲ್ಪ ನೋಡ್ಕೊಂಡು ಆ ರೀತಿ ಆಗದೆ ಇರೋ ರೀತಿ ಆಗ್ಲಿ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ. ಇದನ್ನ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ, ಮೇಜರ್ ಇಶ್ಯೂಸ್ ಅಂತ ಇಲ್ಲ. ನಿಮ್ಗೆ ಹಾಗೇನಾದ್ರೂ ಅನಿಸ್ತಾ ಇದೆ ಅಂತಂದ್ರೆ ಒಂದ್ಸಾರಿ ನೀವು ನನಗೆ ಕನ್ಸಲ್ಟ್ ಮಾಡ್ಬೋದು. ಸೊ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲಾನು ಕನೆಕ್ಟ್ ಆಗಬೇಕು, ಎಲ್ರಿಗೂ ಆಗ್ಬೇಕಂತ ಇರೋದಿಲ್ಲ. ಯಾರಿಗೆ ಕನೆಕ್ಟ್ ಆಗುತ್ತೆ ಅವ್ರು ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ, ನಿಮ್ಗೆ ವರ್ಕೌಟ್ ಆಗೇ ಆಗುತ್ತೆ. ಓಕೆ, ಹಾಗಿದ್ರೆ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.